ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ಗಡಿ ಕನ್ನಡ. ಈ ವಿಡಿಯೋದಲ್ಲಿ ನಾವು ಅಡ್ವಾನ್ಸ್ ಸ್ಕಿನ್ ರೀಟಚ್ನ ಹೇಗೆ ಮಾಡೋದು ರಿಸಾಲ್ವಲ್ಲಿ ಅಂತ ನೋಡೋಣ. ಸೊ ಫಸ್ಟು ನಾವಿಲ್ಲಿ ಒಂದು ರಾ ಕ್ಲಿಪ್ ಇದೆ, ಇದನ್ನ ಫಸ್ಟು ಕಲರ್ ಕನ್ವರ್ಷನ್ ಮಾಡ್ಕೊಳ್ಳೋಣ. ಕಲರ್ ಕನ್ವರ್ಷನ್ ಮಾಡೋಕ್ಕೆ ನಾನು ಇಲ್ಲಿ ರೈಟ್ ಸೈಡಲ್ಲಿ ಸೆಟ್ಟಿಂಗ್ಸಿಗೆ ಬಂದು ಕಲರ್ ಮ್ಯಾನೇಜ್ಮೆಂಟಿಗೆ ಬಂದು ಇಲ್ಲಿ ಕಲರ್ ಸೈನ್ಸ್ನ ಡಾವೆನ್ಸಿ ORGBಗೆ ಹಾಕ್ತಿದ್ದೀನಿ. ಇಲ್ಲಿ ಆಟೋಮೆಟಿಕ್ ಕಲರ್ ಮ್ಯಾನೇಜ್ಮೆಂಟ್ನ ಅನ್ಚೆಕ್ ಮಾಡಿ ಇಲ್ಲಿ ನಾನು SDR ಡಾವೆನ್ಸಿ ವೈಟ್ ಗಾಮೆಟ್ ಇಂಟರ್ಮೀಡಿಯೇಟ್ ಸೆಲೆಕ್ಷನ್ ಮಾಡ್ಕೋತಿದ್ದೀನಿ. ಔಟ್ಪುಟ್ ಕಲರ್ ಸ್ಪೇಸು REC 709 ಗಾಮಾ 2.4ನ ಇಡ್ತಿದ್ದೀನಿ. ಇಷ್ಟು ಸೆಲೆಕ್ಷನ್ ಮಾಡಿಕೊಂಡು ನಾನು ಇಲ್ಲಿ ಸೇವ್ ಕೊಟ್ಟಿದ್ದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ಕಲರ್ ಕನ್ವರ್ಷನ್ ಆಯಿತು. ಯಾಕೆ ಅಂದರೆ ಇಲ್ಲಿ ನಾವು ಯೂಸ್ ಮಾಡ್ತಿರೋದು ರಾ ಕ್ಲಿಪ್. ಇಲ್ಲಿ ಫಸ್ಟ್ ಈ ಕಾಲಮಿಗೆ ಬಂದರೆ ಇಲ್ಲೊಂದು ಐಕಾನ್ ಕಾಣ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನಲ್ಲಿ ಆಟೋಮೆಟಿಕ್ಕಾಗಿ ಡಾವೆನ್ಸಿನೇ ಡಿಟೆಕ್ಟ್ ಮಾಡಿರುತ್ತೆ ಕಲರ್ ಸ್ಪೇಸ್ ಯಾವುದು, ಕ್ಯಾಮ್ರಾ ಕಲರ್ ಸ್ಪೇಸು, ಗಾಮಾ ಕರ್ವು ಯಾವುದ್ರಲ್ಲಿ ಶೂಟ್ ಮಾಡಿರೋದು, ಯಾವ ಲಾಗಲ್ಲಿ ಶೂಟ್ ಮಾಡಿರೋದು, ಯಾವ ಕಲರ್ ಗ್ಯಾಮೆಟಲ್ಲಿ ಇರಬೇಕು ಅಂತ. ಹೀಗಾಗಿ ಇಲ್ಲಿ ಕಲರ್ ಕನ್ವರ್ಷನು ರಾ ಕ್ಲಿಪ್ಪಲ್ಲಿ ಮಾಡೋದು ಈಸಿ ಆಗುತ್ತೆ. ಕಲರ್ ಕನ್ವರ್ಷನ್ ಆದ ತಕ್ಷಣ ನಾನು 3 ನೋಡ್ನ ಪ್ಲೇಸ್ ಮಾಡ್ಕೋತೀನಿ. ಇಲ್ಲಿ ಫಸ್ಟ್ ನೋಡ್ನ ರೀನೇಮ್ ಮಾಡ್ಕೋತೀನಿ ಬ್ಯಾಲೆನ್ಸ್ ಅಂತ, ಸೆಕೆಂಡ್ ನೋಡು ಕಾಂಟ್ರಾಸ್ಟ್ ಅಂತ, ಥರ್ಡ್ ನೋಡು ಸ್ಯಾಚುರೇಷನ್ ಅಂತ ರೀನೇಮ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಬ್ಯಾಲೆನ್ಸ್ ನೋಡಿಗೆ ಬಂದು ಸ್ವಲ್ಪ ಇಮೇಜು ಯೆಲ್ಲೋಯಿಶ್ ಇದೆ, ಇದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋತೀನಿ ಆಫ್ಸೆಟ್ಟಲ್ಲಿ. ಇದನ್ನ ಸ್ವಲ್ಪ ಮೆಜೆಂಟಾ ಕ್ಯಾಸ್ಟಿಗೆ ಮೂವ್ ಮಾಡ್ತಾ ಇದ್ದೀನಿ. ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ಕಾಂಟ್ರಾಸ್ಟ್ ನೋಡಲ್ಲಿ ನಾನು ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟ್ ರೇಷಿಯೋ ಅಡ್ಜಸ್ಟ್ ಮಾಡೋಕ್ಕೆ ನಾನು PVT ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಯಾಚುರೇಷನ್ ನೋಡಲ್ಲಿ ನಾನು ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಒಂದು 60 ಹತ್ರ ಇಡ್ತಾ ಇದ್ದೀನಿ. ನೆಕ್ಸ್ಟು ಇದಿಷ್ಟು ನಮ್ಮ ಬೇಸಿಕ್ ಕರೆಕ್ಷನ್ ಆಯಿತು. ಬಿಫೋರ್ ಆಫ್ಟರ್ ಇಷ್ಟು ನಾವು ಬೇಸಿಕ್ ಕರೆಕ್ಷನ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ನಾವು ಬೇಸಿಕ್ ಕರೆಕ್ಷನ್ ಆದಮೇಲೆ ಸ್ಕಿನ್ ರಿಟಚ್ ಮಾಡಬೇಕು ಅಂದರೆ ಇಲ್ಲಿ ಬ್ಲೆಮಿಷಸ್ಸು ಮತ್ತು ಪಿಂಪಲ್ಸ್ ಎಲ್ಲ ರಿಮೂವ್ ಮಾಡಬೇಕು ಅಂದರೆ ನೆಕ್ಸ್ಟ್ ನಾನು ಒಂದು 5 ಪ್ಯಾರಲಲ್ ನೋಟ್ಸ್ನ ಪ್ಲೇಸ್ ಮಾಡ್ಕೋತೀನಿ. 5 ಪ್ಯಾರಲಲ್ ನೋಟ್ಸ್ನ ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಫಸ್ಟ್ ಪ್ಯಾರಲಲ್ ನೋಡಲ್ಲಿ ಎಫೆಕ್ಟ್ಸಿಗೆ ಹೋಗಿ ಪ್ಯಾಚ್ ರೀಪ್ಲೇಸರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಈ ಪ್ಯಾಚ್ ರೀಪ್ಲೇಸರು ಹೇಗೆ ಅಂದರೆ ಇದು ಫೋಟೋಶಾಪಲ್ಲಿ ಸ್ಟ್ಯಾಂಪ್ ಕ್ಲೋನ್ ಟೂನ್ ಯೂಸ್ ಮಾಡ್ತೀವಲ್ಲ ಆ ಥರ. ಇದನ್ನ ಡ್ರ್ಯಾಗ್ ಮಾಡಿ ನಾನು ಈ ನೋಡ್ ಮೇಲೆ ಪ್ಲೇಸ್ ಮಾಡ್ಕೋತೀನಿ. ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಎಫೆಕ್ಟ್ ಕಾಣುತ್ತೆ. ಇದನ್ನ ಝೂಮ್ ಮಾಡಿ ಈ ಕಡೆ ಇರೋದನ್ನ ನಾನು ಮಿನಿಮೈಸ್ ಮಾಡಿ ನನಗೆ ಎಲ್ಲಿ ಬೇಕು ಬ್ಲೆಮಿಷಸ್ ಎಲ್ಲಿದೆ ಅಲ್ಲಿಗೆ ಪ್ಲೇಸ್ ಮಾಡ್ಕೋತೀನಿ. ಇದು ನೆಕ್ಸ್ಟ್ ಇನ್ನೊಂದು ಟ್ಯಾಬ್ ಇದೆಯಲ್ಲ, ಇದು ರೆಫರೆನ್ಸು. ಎಲ್ಲಿಂದ ರೆಫರೆನ್ಸ್ ತೊಗೊಂಡು ಯಾವ ಪಾಯಿಂಟಲ್ಲಿ ಸ್ಕಿನ್ನು ಕ್ಲೀನಾಗಿದೆ ಆ ಪಾಯಿಂಟ್ನ ರೆಫರೆನ್ಸ್ ತೊಗೊಂಡು ಇಲ್ಲಿ ಕ್ಲೋನ್ ಮಾಡ್ತಾ ಇದೆ. ಇಲ್ಲಿ ಕ್ಲೋನ್ ಮಾಡಾದಮೇಲೆ ನೆಕ್ಸ್ಟು ಇಲ್ಲಿ ಪ್ಯಾಚ್ ರಿಪ್ಲೇಸರಲ್ಲಿ ಬಂದು ಇಲ್ಲಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಸ್ವಲ್ಪ ಬ್ಲರ್ ಎಡ್ಜಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕೀಪ್ ಒರಿಜಿನಲ್ ಡೀಟೇಲ್ಸ್ನ ಚೆಕ್ ಮಾಡಿಕೊಂಡು ನಾನಿಲ್ಲಿ ಟ್ರ್ಯಾಕರ್ ಟ್ಯಾಬಿಗೆ ಬರ್ತಾಯಿದ್ದೀನಿ. ಟ್ರ್ಯಾಕರ್ ಟ್ಯಾಬಲ್ಲಿ ನಾನು ಮೋಸ್ಟ್ಲಿ ಬೇರೆ ಟ್ರ್ಯಾಕರ್ ಟ್ಯಾಬಲ್ಲಿ ಇಲ್ಲಿ ವಿಂಡೋ ಸೆಲೆಕ್ಷನ್ ಆಗಿರುತ್ತೆ. ಇದನ್ನ ಅನ್ಚೆಕ್ ಮಾಡಿ ನಾನಿಲ್ಲಿ ಎಫೆಕ್ಟ್ಸ್ನ ಸೆಲೆಕ್ಷನ್ ಮಾಡ್ಕೋತಿದ್ದೀನಿ. ಯಾಕೆ ಅಂದರೆ ನಾವು ಪವರ್ ವಿಂಡೋನ ಇಲ್ಲಿ ಟ್ರ್ಯಾಕ್ ಮಾಡ್ತಿಲ್ಲ, ಇಲ್ಲಿ ಟ್ರ್ಯಾಕ್ ಮಾಡ್ತಿರೋದು ಒಂದು ಎಫೆಕ್ಟ್ಸ್ನ. ಟ್ರ್ಯಾಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ನಾನಿಲ್ಲಿ ಬಾಟಮಲ್ಲಿ ಒಂದು ಆರೋ ಮಾರ್ಕ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಾದ್ಮೇಲೆ ಈ ಆರೋ ಮಾರ್ಕು ಇದನ್ನು ನನಗೆ ಟ್ರ್ಯಾಕ್ ಆಗಬೇಕಾಗಿರೋದು ಈ ಇಲ್ಲಿಗೆ ಪ್ಲೇಸ್ ಮಾಡಿಕೊಂಡು ನಾನು ಇದನ್ನ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಟ್ರ್ಯಾಕಿಂಗ್ ಆಗಿದೆ. ಇಲ್ಲಿ ಪವರ್ ವಿಂಡೋ ಸೆಲೆಕ್ಷನ್ ಆಗಿರುತ್ತೆ.
ಇದನ್ನ ಓಪನ್ ಎಫೆಕ್ಟ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೀಪ್ ಒರಿಜಿನಲ್ ಡೀಟೇಲ್ ಇರುತ್ತಲ್ಲ, ಇದನ್ನ ಅನ್ಚೆಕ್ ಮಾಡಿ. ಇದನ್ನ ಆಫ್ ಮಾಡಿದ್ರೆ ಬ್ಲೆಮಿಷಸ್ಸು ರಿಮೂವ್ ಆಗಿರುತ್ತೆ. ಇದು ಬಿಫೋರ್, ಇದು ಆಫ್ಟರ್. ಇದನ್ನು ಎಡ್ಜಸ್ಸು ಮತ್ತು ವೇರಿಯಬಿಲಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಾದರೆ ನಿಮಗೆ ಹೇಗೆ ಬೇಕು ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಒಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಬಿಫೋರ್ ಆಫ್ಟರ್. ಇದೇ ಥರ ನಾನು ಇಲ್ಲಿ ಎಷ್ಟು ಬ್ಲೆಮಿಷಸ್ಸು ವಿಸಿಬಲ್ ಇದೆಯೋ ಅಷ್ಟನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ. ಅಂದರೆ ಪ್ರತಿಯೊಂದು ನೋಡಲ್ಲೂ ನಾನು ಪ್ಯಾಚ್ ರಿಪ್ಲೇಸ್ನರ್ನ ಪ್ಲೇಸ್ ಮಾಡಿಕೊಂಡು ಕ್ಲೀನ್ ಮಾಡಲೇಬೇಕು. ಪ್ರತಿಯೊಂದು ನೋಡಲ್ಲೂ ಮಾಡಲೇಬೇಕು. ಕಮರ್ಷಿಯಲ್ಸು ಮತ್ತು ಬ್ಯೂಟಿ ರಿಟಚ್ ಮಾಡಬೇಕು ಅಂದರೆ ಇದನ್ನ ರಿಸಲ್ವಲ್ಲಿ ಮಾಡಲೇಬೇಕಾಗತ್ತೆ ಪ್ರತಿಯೊಂದು ನೋಡಲ್ಲೂ. ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಪ್ರತಿಯೊಂದು ಬ್ಲೆಮಿಷಸ್ನ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 5 ಪ್ಯಾರಲಲ್ ನೋಟ್ಸ್ ಹಾಕಿದ್ದೆ. 5 ಪ್ಯಾರಲಲ್ ನೋಟ್ಸಲ್ಲಿ ಪ್ಯಾಚ್ ರಿಮೂವಲ್ ಮಾಡಿದ್ದೀನಿ. ಈ ಬಿಫೋರ್ ಆಫ್ಟರ್ ಡಿಫ್ರೆನ್ಸ್ ನೋಡೋದಾದರೆ ಅಬ್ಸರ್ವ್ ಮಾಡ್ತೀರಲ್ಲ, ಚಿಕ್ಕ ಮೇಲೆ ಇಲ್ಲಿ ಇಷ್ಟು ಮೇಜರಾಗಿ ಏನು ಪ್ಯಾಚಸ್ ಇತ್ತು, ಬ್ಲೆಮಿಷಸ್ ಇತ್ತು, ಅದನ್ನ ರಿಮೂವ್ ಆಗಿದೆ. ಇದೇ ಥರ ಪ್ಯಾಚ್ ರಿಮೂವಲ್ ಟೂಲ್ ಯೂಸ್ ಮಾಡಿಕೊಂಡು ನಾವು ರಿಸಾಲ್ವಲ್ಲಿ ಬ್ಲೆಮಿಷಸ್ನ ರಿಮೂವ್ ಮಾಡ್ಬೋದು, ಫೋಟೋಶಾಪ್ ಥರನೇ. ನೆಕ್ಸ್ಟು ಪ್ಯಾಚ್ ರಿಮೂವಲ್ ಆದಮೇಲೆ ನಾನು ನೆಕ್ಸ್ಟು 3 ಪ್ಯಾರಲಲ್ ನೋಡು ಮತ್ತೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈ ಪ್ಯಾರಲಲ್ ನೋಡಲ್ಲಿ ನಾನು ಫಸ್ಟ್ ಪ್ಯಾರಲಲ್ ನೋಡಲ್ಲಿ ಎಫೆಕ್ಟ್ಸಿಗೆ ಬಂದು ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ಫೇಸ್ ರಿಫೈನ್ಮೆಂಟ್ ಅಂತ. ಈ ಎಫೆಕ್ಟ್ಸ್ನ ಡ್ರ್ಯಾಗ್ ಮಾಡಿ ಇದ್ರ ಮೇಲೆ ಪ್ಲೇಸ್ ಮಾಡ್ಕೋತೀನಿ. ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫೇಸ್ ರಿಫೈನ್ಮೆಂಟಲ್ಲಿ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಶೋ ಓವರ್ಲೈ ಕ್ಲಿಕ್ ಮಾಡಿಕೊಂಡು ನಾನು ಅನಲೈಸ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಅನಲೈಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೇಸ್ನ ಡಿಟೆಕ್ಟ್ ಮಾಡಿ ರಿಸಾಲ್ವು ಫೇಸ್ನ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಾದ್ಮೇಲೆ ನಾನಿಲ್ಲಿ ಸ್ಕಿನ್ ಮಾಸಿಗೆ ಬಂದು ಇಲ್ಲಿ ಅಡ್ಜಸ್ಟ್ ಸ್ಕಿನ್ ಮಾಡಲ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿ ನಾನಿಲ್ಲಿ ಶಾಡೋ ಲೆವೆಲ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಶೋ ಓವರ್ಲೈನ ಅನ್ಚೆಕ್ ಮಾಡ್ಕೊಳ್ಳಿ. ಶಾಡೋ ಲೆವೆಲ್ನ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಪಾಯಿಂಟ್ ಸಮಥಿಂಗ್. ನೆಕ್ಸ್ಟು ಟಿಂಟ್ ರೇಂಜ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ. ನೆಕ್ಸ್ಟು ಫೇಸ್ ಮಾರ್ಕ್ ಸೈಜು ಮತ್ತು ಫೇಸ್ ಮಾರ್ಕ್ ಸಾಫ್ಟ್ನೆಸ್ಸು ಹಾಗೆ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಚರಿಗೆ ಬಂದು ಬ್ಯೂಟಿ ಆಟೋಮೆಟಿಕ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಎಷ್ಟು ಸಾಫ್ಟ್ನೆಸ್ ಬೇಕು ಅಂತ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. 1.5 ಸಮಥಿಂಗ್ ಇಟ್ಟಿದ್ದೀನಿ. ಇಲ್ಲಿ ಮತ್ತೆ ಆ ಸಾಫ್ಟ್ನೆಸ್ದು ಸ್ಕೇಲ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ನಾನು ಐ ರೀಟಚಿಂಗಿಗೆ ಬರ್ತಾಯಿದ್ದೀನಿ. ಐ ರೀಟಚಿಂಗಲ್ಲಿ ನಾನು ಐ ಶಾರ್ಪ್ನೆಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಐ ಅಬ್ಸರ್ವ್ ಮಾಡ್ತಾಯಿರಿ, ಗೊತ್ತಾಗುತ್ತೆ. ನೆಕ್ಸ್ಟು ಐ ಬ್ರೈಟ್ನೆಸ್ ನಾನೇನು ಚೇಂಜಸ್ ಮಾಡ್ತಾಯಿಲ್ಲ. ನೆಕ್ಸ್ಟು ಐ ಲೈಟಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಐ ಲೈಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಐ ಬ್ಯಾಗ್ಸು ಸ್ವಲ್ಪ ರಿಮೂವ್ ಆಗ್ತಾ ಇದೆ. ಐ ಬ್ಯಾಗ್ನ ರಿಮೂವ್ ಮಾಡಬೇಕು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಐ ಬ್ಯಾಗ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ಸ್ವಲ್ಪ ರಿಮೂವ್ ಆಗ್ತಾ ಇದೆ. ನೆಕ್ಸ್ಟು ಲಿಪ್ ರೀಟಚಿಂಗಿಗೆ ಬಂದು ಲಿಪ್ಪು ಕಲರ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಿಂಕಿಶಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಲಿಪ್ ಕಲರ್ ಅಂದರೆ ಲಿಪ್ ಹ್ಯೂ. ಸ್ವಲ್ಪ ಪಿಂಕಿಶಿ ಟರ್ನ್ ಮಾಡಿ ಅದು ಸ್ವಲ್ಪ ಸ್ಯಾಚುರೇಷನ್ ರೈಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬ್ಲಷ್ ರೀಟಚಿಂಗಲ್ಲಿ
ಹ್ಯೂ ಚೇಂಜ್ ಮಾಡ್ತಾಯಿದ್ದೀನಿ. ಹ್ಯೂ ಚೇಂಜ್ ಮಾಡಿದ್ರೆ ಇಲ್ಲಿ ಚಿಕ್ ಮೇಲೆ ಅಬ್ಸರ್ವ್ ಮಾಡ್ತಾಯಿರಿ, ಪಿಂಕಿಶ್ ಆಗ್ತಾ ಇದೆ. ಅದು ಸ್ವಲ್ಪ ಸ್ಯಾಚುರೇಷನ್ ಕೂಡ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಫೋರ್ಹೆಡ್ ರೀಟಚಿಂಗಲ್ಲಿ ಇಲ್ಲಿ ನಾನು ಹ್ಯೂ ಮತ್ತು ಸ್ಯಾಚುರೇಷನ್ ಏನೂ ಚೇಂಜ್ ಮಾಡ್ತಾಯಿಲ್ಲ. ಫೋರ್ಹೆಡ್ಡಲ್ಲಿ ಸ್ವಲ್ಪ ಲೈಟು ಸ್ಮೂತ್ನೆಸ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ಮೂತ್ ಆಗೋಕ್ಕೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಚಿಕ್ ರೀಟಚಿಂಗು ಮತ್ತು ಚಿನ್ನು ರೀಟಚಿಂಗು ಏನೂ ಮಾಡ್ತಾಯಿಲ್ಲ, ಅದು ಹಾಗೆ ಬಿಡ್ತಾಯಿದ್ದೀನಿ. ಇದಿಷ್ಟು ಫೇಸ್ ರಿಫೈನ್ಮೆಂಟು. ಇದು ಫೇಸ್ನ ಸ್ಕಿನ್ ಸಾಫ್ಟ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಬಿಫೋರ್ ಆಫ್ಟರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಫೇಸ್ನ ಸಾಫ್ಟ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದು. ನೆಕ್ಸ್ಟು ಫೇಸ್ ರಿಫೈನ್ಮೆಂಟ್ ಆದಮೇಲೆ ನಾನು ಬಾಟಮಲ್ಲಿರೋ ಪ್ಯಾರಲಲ್ ನೋಡಲ್ಲಿ ಇಲ್ಲಿ ಸೆಲೆಕ್ಷನಿಗೆ ಬಂದು, ಕ್ವಾಲಿಫೈಯರ್ ಸೆಲೆಕ್ಷನಿಗೆ ಬಂದು ನಾನಿಲ್ಲಿ ಸ್ಕಿನ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಇದು ಸೆಲೆಕ್ಟ್ ಆಗಿದೆ ಅಂತ ನೋಡೋಕ್ಕೆ ಇಲ್ಲಿ ಮೇಲೆ ಹೈಲೈಟ್ ಬಟನ್ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ಕಿನ್ ಮಾತ್ರ ಸೆಲೆಕ್ಷನ್ ಆಗಿದೆ. ಈ ಸೆಲೆಕ್ಷನ್ನ ನಾನು ಸ್ವಲ್ಪ ಡಿನಾಯ್ಸ್ ಕೊಟ್ಟು ಆಮೇಲೆ ಬ್ಲರ್ ರೇಡಿಯಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ. ಬ್ಲರ್ ರೇಡಿಯಸ್ಸು ಮೇಯ್ನ್ಲಿ ಫೆದರಿಂಗ್ ಕೊಡೋಕ್ಕೆ ಯೂಸ್ ಮಾಡೋದು. ಡಿನಾಯ್ಸು ಯಾವುದೇ ಥರ ನಾಯ್ಸ್ ಬರ್ದಿರೋ ಥರ ಎಡ್ಜಸ್ಸಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ಡಿನಾಯ್ಸ್ನ ಯೂಸ್ ಮಾಡ್ತಾರೆ. ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಹೈಲೈಟ್ನ ಆಫ್ ಮಾಡಿ ನಾನು ಇಲ್ಲಿ ಪವರ್ ವಿಂಡೋ ಬಂದು ಪೆನ್ ಟೂಲಲ್ಲಿ ಒಂದು ರಫ್ ಆಗಿ ಫೇಸ್ಗಿಂತ ಬಾಟಮಲ್ಲಿರೋ ಸೆಕ್ಷನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ನಾನಿಲ್ಲಿ ಸಾಫ್ಟ್ನೆಸ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇನ್ಸೈಡ್ ಸಾಫ್ಟ್ನೆಸ್ಸು ಮತ್ತು ಔಟ್ಸೈಡ್ ಸಾಫ್ಟ್ನೆಸ್ ಎರಡು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡಿ ನಾನು ಈ ಪಾರ್ಟ್ನ ಫೇಸಿಗೆ ಸ್ವಲ್ಪನಾದರೂ ಮ್ಯಾಚ್ ಮಾಡೋಕ್ಕೋಸ್ಕರ ಇಲ್ಲಿ ಮಿಡ್ ಟೋನ್ ಡೀಟೇಲ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ಕಮ್ಮಿ ಮಾಡಿ ಇಲ್ಲಿ ಸ್ವಲ್ಪ ಈ ಪಾರ್ಟ್ನ ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಈ ಪವರ್ ವಿಂಡೋನ ಆಫ್ ಮಾಡಿಕೊಂಡು ನಾನಿಲ್ಲಿ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಸ್ಕಿನ್ನು ಸ್ವಲ್ಪನಾದರೂ ಫೇಸಿಗೆ ಮ್ಯಾಚ್ ಮಾಡೋಕ್ಕೋಸ್ಕರ ನಾನು ಇದ್ರದ್ದು ಮಿಡ್ ಟೋನ್ ಡೀಟೇಲ್ಸ್ನ ಕಮ್ಮಿ ಮಾಡಿದ್ದೀನಿ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೋದು ಬೇಕು ಅಂದರೆ. ನೆಕ್ಸ್ಟು ಅದ್ರ ಬಾಟಮಲ್ಲಿರೋ ಪ್ಯಾರಲಲ್ ನೋಡಲ್ಲಿ ನಾನು ಇನ್ನೊಂದು ಪವರ್ ವಿಂಡೋ ತೊಗೊಂಡು ಸರ್ಕ್ಯುಲರ್ ಪವರ್ ವಿಂಡೋನ ನಾನಿಲ್ಲಿ ಫೇಸ್ ಹತ್ರ ಸ್ವಲ್ಪ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ಸಾಫ್ಟ್ನೆಸ್ ಇನ್ಕ್ರೀಸ್ ಮಾಡಿ ಇದನ್ನ ಇನ್ವರ್ಟ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇನ್ವರ್ಟ್ ಸೆಲೆಕ್ಷನ್ ಅಂದರೆ ಉಲ್ಟಾ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಮಾಡಿ ನಾನು ಇಲ್ಲಿ ಗಾಮನ ಕಮ್ಮಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಾಮ ಗೇನ್ ಕಮ್ಮಿ ಮಾಡಿ ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪವರ್ ವಿಂಡೋ ಆಫ್ ಮಾಡಿ ಇಲ್ಲಿ ಬಿಫೋರ್ ಆಫ್ಟರ್. ಬೇಸಿಕಲಿ ನಾನು ಪವರ್ ವಿಂಡೋನ ಒಂದು ವಿಗ್ನೈಟ್ ಕೊಡೋಕ್ಕೆ, ಮಾಡಲ್ನ ಸ್ವಲ್ಪ ಬ್ಯಾಕ್ಗ್ರೌಂಡಿಂದ ಸಪ್ರೇಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದ್ದು. ಇಲ್ಲಿ ಈ ಸ್ಕಿನ್ನು ಸ್ವಲ್ಪ ಡಾರ್ಕ್ ಆಗಿದೆ, ಇದನ್ನು ಇಲ್ಲಿ ಗಾಮದಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ತಾ ಇದ್ದೀನಿ. ಗಾಮ ಮತ್ತು ಗೇನ್ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ನಾವು ರಿಸಾಲ್ವಲ್ಲಿ ಸ್ಕಿನ್ ಸಾಫ್ಟ್ನೆಸ್ಸು, ಫೇಸ್ ರಿಫೈನ್ಮೆಂಟು ಮತ್ತು ಬ್ಯೂಟಿ ರೀಟಚ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದು ಹೇಗೆ ಮಾಡ್ಬೋದು ಅಂತ ನೋಡಿದ್ವಿ. ಇಲ್ಲಿ ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಬಿಫೋರ್, ಇದು ಆಫ್ಟರ್. ನೋಡಿದ್ರಲ್ಲ, ರಿಸಾಲ್ವಲ್ಲಿ ಸೇಮ್ ಫೋಟೋಶಾಪಲ್ಲಿ ಯಾವ ಥರ ಮಾಡ್ಬೋದು ಅದೇ ಥರ. ಫೋಟೋಶಾಪಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಇದೆ, ರಿಸಾಲ್ವಲ್ಲೂ ಅದೇ ಥರ ಸ್ಕಿನ್ ರೀಟಚ್ನ ಮಾಡ್ಬೋದು. ರಿಸಾಲ್ವಲ್ಲಿ ಸ್ಕಿನ್ ರೀಟಚ್ನ ಮಾಡೋದು ಹೇಗೆ ಅಂತ ನೋಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಬಗ್ಗೆ ನೋಡೋಣ.